ತಜ್ಞರ ಪ್ರಕಾರ ಈಗಿನ ಯುವಜನರು ಉತ್ತಮ ಸಂವಹನ ಎಂದರೆ ಯಾವಾಗಲೂ ಲಭ್ಯವಿರುವುದು ಎಂದು ಭಾವಿಸುತ್ತಿದ್ದಾರೆ. ತಕ್ಷಣ ಮೆಸೇಜ್ಗೆ ಉತ್ತರಿಸುವುದು, ಪ್ರತಿಯೊಂದು ವಿಷಯ ಹಂಚಿಕೊಳ್ಳುವುದು ಮತ್ತು ಮಾತುಕತೆ ನಿಲ್ಲದಂತೆ ನೋಡಿಕೊಳ್ಳುವುದನ್ನೇ ಸಂಬಂಧದ ಗಾಢತೆ ಎಂದುಕೊಳ್ಳಲಾಗುತ್ತಿದೆ. ಆದರೆ ಇದು ನಿಧಾನವಾಗಿ ಮಾನಸಿಕ ಒತ್ತಡಕ್ಕೆ ಕಾರಣವಾಗಬಹುದು ಎಂದು ಅವರು ಹೇಳಿದ್ದಾರೆ. ತಜ್ಞರ ಅಭಿಪ್ರಾಯದಂತೆ ಸಂಬಂಧ ಗಟ್ಟಿಯಾಗಲು ಮುಖ್ಯವಾದುದು ಸಂದೇಶಗಳ ಸಂಖ್ಯೆ ಅಲ್ಲ, ಅದರ ಹಿಂದೆ ಇರುವ ನಿಷ್ಠೆ, ಅರ್ಥೈಸಿಕೊಳ್ಳುವ ಗುಣ ಮತ್ತು ಭಾವನಾತ್ಮಕ ಸಮತೋಲನ. ಕೆಲವೊಮ್ಮೆ ಮಾತಿನ ನಡುವೆ ಬರುವ ಮೌನ ಕೂಡ ಸಂಬಂಧವನ್ನ ಇನ್ನಷ್ಟು ಗಟ್ಟಿಗೊಳಿಸಬಹುದು ಎಂದು ಸಲಹೆ ನೀಡಿದ್ದಾರೆ. ಅನೇಕರು ಕೆಲವೊಮ್ಮೆ ಸ್ವಲ್ಪ ದೂರ ಮತ್ತು ಮೌನವೇ ಸಂಬಂಧವನ್ನ ಆರೋಗ್ಯಕರವಾಗಿರಿಸುತ್ತದೆ ಎಂದು ಅಭಿಪ್ರಾಯ ಹಂಚಿಕೊಳ್ಳುತ್ತಾರೆ. ತಜ್ಞರ ಪ್ರಕಾರ ಆರೋಗ್ಯಕರ ಸಂಬಂಧದ ರಹಸ್ಯ ಎಂದರೆ ಪ್ರತಿಕ್ಷಣ ಮಾತನಾಡುವುದಲ್ಲ, ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು, ಗೌರವಿಸುವುದು ಮತ್ತು ಒತ್ತಡವಿಲ್ಲದ ಸಂವಹನ ಬೆಳೆಸಿಕೊಳ್ಳುವುದಾಗಿದೆ.